ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲ ಬಂಧುಗಳೇ? ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ನನ್ನ ರಂಗೋಲಿ ನೋಡಿ. ನಾನು ಅಷ್ಟು ಚೆನ್ನಾಗಿ ಹಾಕಲಿಲ್ಲ. ರಂಗೋಲಿ ಸ್ಪರ್ಧೆ ನನಗಿಂತ ಚೆನ್ನಾಗಿ ಹಾಕಿದವರಿದ್ದಾರೆ. ನಾನು ರಂಗೋಲಿ ಹಾಕಿ ಮುಗೀತು ನಂದು. ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬೇರೆಯವ್ರ ಹತ್ರ ವೀಡಿಯೋ ಕೊಟ್ಟಿದ್ದೆ ಫಸ್ಟು. ಎಲ್ಲ ರಂಗೋಲಿ ಹಾಕಿ ರಂಗೋಲಿ ಹಾಕಿ ಎಲ್ಲ ಲಾಸ್ಟ್ ಟಚಪ್ ಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ವೀಡಿಯೋ ಮಾಡಿಕೊಂಡೆ. ಕೆಲವರು ನನ್ನನ್ನು ತೋರಿಸ್ಬೇಡಿ ಅಂದ್ರಲ್ಲ, ಅಂಥವ್ರನ್ನ ತೋರಿಸ್ಲಿಲ್ಲ. ಕೆಲವ್ರು ತೋರಿಸಿ ಓಕೆ ಪರವಾಗಿಲ್ಲ ನಮಗೆ ಅಂದವರಿಗೆ ಅವರು ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಮ್ಮ ಸ್ಪರ್ಧಿಗಳು. ಈ ರಂಗೋಲಿ ಸ್ಪರ್ಧೆ, ರಂಗೋಲಿ ಕಾಂಪಿಟೇಷನ್ನು ಮತ್ತು ಥ್ರೋಬಾಲನ್ನು ಎರಡನ್ನ ನಾವು ಬರೀ ಮೆಂಬರ್ಸಿಗಲ್ಲದೆ ಬೇರೆ ಮನೆಯಲ್ಲಿರೋ ಅಂಥ ಗೃಹಿಣಿಯರಿಗೂ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಅವರಿಗೂ ಒಂದು ಅವಕಾಶ ಸಿಗಲಿ ಅಂತ ನಾನು ನನ್ನ ಅವಧಿಯಲ್ಲಿ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಹೀಗೆ ಮಾಡ್ತಾಯಿದ್ದೀನಿ ನಾನು. ರಂಗೋಲಿ ಮತ್ತು ಥ್ರೋಬಾಲ್ ಎರಡನ್ನೂ ಮಹಿಳಾ ಮಂಡಳಿಯಿಂದ ಮಾಡ್ತಿದ್ದೀವಿ ನಾವು. ನಮ್ಮ ಶರಾವತಿ ಮಹಿಳಾ ಮಂಡಳಿಯಿಂದ ಇದನ್ನೆಲ್ಲ ಮಾಡಿಸ್ತಾ ಇದ್ದೀವಿ. ಖುಷಿ ಆಗುತ್ತೆ ನಮಗೆ. ಎಲ್ಲರೂ ಖುಷಿ ಪಡ್ತಾರೆ, ಬಂದು ಆಡ್ತಾರೆ ಎಲ್ಲದಕ್ಕೂ. ಹಾಗೆ ನಮ್ಮದು ಆಟೋಟ ಸ್ಪರ್ಧೆಗಳು ತುಂಬ ಇರುತ್ತೆ. ಕಾಂಪಿಟೇಷನ್ನು, ಇಂಡೋರ್ ಗೇಮ್ಸ್ ಎಲ್ಲ ತುಂಬ ಇರುತ್ತೆ. ಔಟ್ಡೋರ್ ಗೇಮ್ಸು, ಇಂಡೋರ್ ಗೇಮ್ಸು ಎಲ್ಲ ನಾವು ಆಗಿದೆ. ಇದು ಕೊನೆಯ ಹಂತ. ಪ್ರೋಗ್ರಾಮ್ ಹತ್ತಿರ ಬಂತು. ಅಷ್ಟೊತ್ತಿಗೆ ಇದನ್ನೆಲ್ಲ ಆಡಿಸ್ಕೊಂಡ್ರೆ ಪ್ರೋಗ್ರಾಮಿಗೆ ಪ್ರೈಸ್ ತರಲಿಕ್ಕೆ, ಗಿಫ್ಟ್ ತರಲಿಕ್ಕೆಲ್ಲ ಸರಿಯಾಗುತ್ತೆ ಅಂತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ಆಲ್ ಅಂತ ಬರುತ್ತೆ. ಅದನ್ನು ಒತ್ತಿದರೆ ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಶುರುವಾಯಿತು ಥ್ರೋಬಾಲ್ ಮ್ಯಾಚು. ನೋಡಿ, ಥ್ರೋಬಾಲ್ ಮ್ಯಾಚ್ ಆಡಿಸೋಣ ನಾವು ಇವಾಗ. ಬನ್ನಿ. 3 ಟೀಮ್ ಆಗಿದೆ. ಟೀಮು ಲೀಗ್ ಆಡಬೇಕು, ಲೀಗ್ ಆಡಿಸ್ಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ 3 ಟೀಮ್ ಇರೋದ್ರಿಂದ ಟಿ ಸ್ಕೋರಲ್ಲಿ ಲೀಗ್ ಆಡ್ತಾಯಿದ್ದೀವಿ. ನಮ್ಮ ಟೀಮು ಸೋತೋಯ್ತು. ನಮ್ಮ ಟೀಮು ಗೆಲ್ಲಿಲ್ಲ. ಏನು ಮಾಡೋಣ? ಅಲ್ಲ, ಸೋಲು ಗೆಲುವು ಇದ್ದಿದ್ದೆ ಅಲ್ವಾ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು. ಹೇಗೆ ಆಡ್ತೀವಿ, ಹೇಗೆ ಬಿಡ್ತೀವಿ ಅದು ಬೇರೆ. ನೋಡಿ, ನಾನು ವಿಸಲ್ ಹಿಡ್ಕೊಂಡು ಪೀಸರೊಬ್ಬರು ಬಂದಿದ್ದಾರೆ ನಮ್ಗೆ ಹೆಲ್ಪ್ ಮಾಡಲಿಕ್ಕೆ. ನನಗೆ ಖುಷಿ, ಥ್ರೋಬಾಲ್ ಆಡೋದಂದರೆ ಭಾರಿ ಇಷ್ಟ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಮಹಿಳೆಯರಿಗೆ ಇದು ಬರೀ ಮಹಿಳಾ ಮಂಡಳಿಯ ಸದಸ್ಯನರಿಗೆ ಅಲ್ಲದೇ ಸುತ್ತಮುತ್ತ ಇರೋವಂಥ ಹೆಣ್ಮಕ್ಳಿಗೆ ಅಂದರೆ ಹುಡುಗಿಯರಿಗಿಲ್ಲ, ಮದುವೆ ಹೌಸ್ ವೈಫ್ಗಳಿಗೆ ಮಾತ್ರ. ಯಾಕೆ ಅಂದರೆ ಹುಡುಗಿಯರಿಗೆ ಅಂದರೆ ಅವರಿಗೆಲ್ಲ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಆಫೀಸಲ್ಲಿ ಎಲ್ಲ ಕಡೆ ಅವರಿಗೆ ಅವಕಾಶ ಸಿಗುತ್ತೆ, ಇವರಿಗೆ ಅವಕಾಶ ಸಿಗೋದಿಲ್ಲ. ಹಾಗೆ ಬೇರೆ ಹೊರಗಡೆ ಬೇರೆ ಗ್ರಾಮದವರಿಗೂ ನಾವು ಸುತ್ತಮುತ್ತ ನಮ್ಮ ಗ್ರಾಮದವ್ರಿಗೆ ಮಾತ್ರ ಸೇರಿಸ್ಕೊಂಡಿರ್ತೀವಿ. ಯಾಕೆಂದರೆ ಬೇರೆ ಕಡೆ ಅವ್ರಿಗೇನಾರು ಅವ್ರ ಊರಲ್ಲಿ ಆಟ ಆಡ್ತಾರಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಜನ ಭಾಗವಹಿಸಿದರು, ನೋಡಲಿಕ್ಕೂ ಸುಮಾರು ಜನ ಬಂದಿದ್ದರು. ಖುಷಿಯಾಯಿತು. ಪ್ರತಿ ವರ್ಷವೂ ಹೀಗೆ ಇರುತ್ತೆ. ನಿಮ್ಮ ಜೊತೆಗೆ ಇಷ್ಟು ವರ್ಷ ನಾನು ಶೇರ್ ಮಾಡ್ತಿರಲಿಲ್ಲ, ಈ ವರ್ಷ ಶೇರ್ ಮಾಡ್ತಿದ್ದೀನಿ. ನಿಮಗೂ ಇದು ಗೊತ್ತಾಗಲಿ, ನೀವು ಇದರಲ್ಲೆಲ್ಲ ಭಾಗವಹಿಸ್ತಿರೋ ಏನು ನನ್ನ ಜೊತೆಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಪ್ರತಿಯೊಂದು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಅದಕ್ಕೆ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ಇಷ್ಟು ದಿವಸ ನೀವು ಯಾಕೆ ಬ್ಯುಸಿ ಇದ್ದೀರಾ, ಏನು ಬ್ಯುಸಿ ಇದ್ದೀರಾ ಅಂತ ಕೇಳ್ತಿದ್ರಿ. ಇದೇ ಬ್ಯುಸಿ, ಇದರಲ್ಲೇ ಸುಮಾರು ಬ್ಯುಸಿ. ಇನ್ನೂ ಸುಮಾರು ಬೇರೆದಿದೆ, ಅದ್ರ ಜೊತೆಗೆ ಇದು ಒಂದೊಂದೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಬರ್ತೀನಿ. ಏನು ಬ್ಯುಸಿ ಅಂತ ಫಸ್ಟ್ ಇದು ಮುಗಿಸ್ಕೊಂಡ್ರೆ ಇನ್ನೊಂದಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಮುಗಿಯುತ್ತೆ. ಹಾಗೆ ಒಂದೊಂದೇ ನಿಮಗೆ ಅಪ್ಡೇಟ್ ಕೊಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಲ್ಲ, ನಿಮಗೆಲ್ಲರಿಗೂ ಧನ್ಯವಾದಗಳು. ಸಪೋರ್ಟ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ಖುಷಿಯಾಗುತ್ತೆ. ನಿಮ್ಮೆಲ್ಲ ಸಪೋರ್ಟಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ. ಹಾಗೆ ನೋಡಿ,
ಅಂದರೆ ಅಲ್ಲಿ ಹೋಯ್ತಲ್ಲ ಬಾಲು, ಗುಡ್ಡೋ ಔಟೋ ಅಂತ ನೋಡ್ತಿದ್ದೀನಿ ನಾನು. ಗುಡ್ಡೋ ಔಟೋ ಅಂದ್ಕೊಂಡು ಬಗ್ಗಿ ಬಗ್ಗಿ ನೋಡ್ತಾ ಇದ್ದೇನೆ. ಓಕೆ, ಬಿಟ್ಬಿಟ್ರಲ್ಪ ಯಾಕೋ. ಹಾಗೆ ಇದು ಯಾವ ಊರು, ಈ ಪ್ಲೇಸ್ ನೋಡಿದ್ದೀರಾ ಅಂತ ನೋಡೋಣ, ಹೇಳಿ ನೋಡೋಣ. ಯಾರಿಗಾರು ನೋಡಿ. ಕತ್ಲೆ ಆಗೇ ಹೋಯಿತು. ನಾವು 6 ಗಂಟೆಗೆ 5:15ಗೆ ಶುರು ಮಾಡಿದ್ದು. 5:15 ಅನ್ನೋಷ್ಟೊತ್ತಿಗೆ ಟೀಮ್ ಮಾಡಿ, ಟೀಮಿಂದ ಹಾಗೆ ಟಾಸ್ ಹಾಕಿ ಅನ್ನೋಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು. ಹಾಗೆ ಒಂದು ಟೀಮ್ ವಿನ್ ಆದರು. ಇವಾಗ ನಾವು ಆಡಬೇಕು. ನಾವು ನಿಂತಿದ್ದೀವಿ ನೋಡಿ ಇವಾಗ ಆಡಲಿಕ್ಕೆ. ನಮ್ಮ ಟೀಮ್ ಬಂತು ಇವಾಗ. ಲೀಗ್ ಅಲ್ವಾ, ಹಾಗಾಗಿ ಇವಾಗ ಸೋತವ್ರ ಮೇಲೆ ನಾವು ಆಡಬೇಕು. ನಾವು ಮತ್ತೆ ಸೋತ್ರೆ ಅವ್ರಿಗೆ 2 ಮತ್ತೆ ಏನಾಗುತ್ತೆ ಗೊತ್ತಾ, ನನ್ನ ಪ್ಲೇಸ್ ಎಲ್ಲರನ್ನೂ ಕವರ್ ಮಾಡಬೇಕಲ್ಲ. ಇವ್ರನ್ನ ನಿಲ್ಲಿಸಿ ಎಲ್ಲರೂ ಆಡೋರು ಇದ್ದೀವಿ, ಆಡದಿದ್ದವರು ಇದ್ದೀವಿ. ಪ್ಲೇಯರ್ಸ್ ಅಂತ ಏನೂ ಅಷ್ಟೊಂದು ದೊಡ್ಡ ಪ್ಲೇಯರ್ಸ್ ಯಾರೂ ಅಲ್ಲ. ಎಲ್ಲ ವರ್ಷಕ್ಕೆ 1 ಸಲ 2 ಸಲ ಆಡ್ತೀವಿ ಅಷ್ಟೇ. ಹಾಗಾಗಿ ಹೋಯ್ತು ಅಂತ ನನಗೆ ಬೇಜಾರಾಯಿತು ನೋಡಿ. ಅಲ್ಲಿ ಔಟಿಗೆ ಹಾಕಿಬಿಟ್ರು ಅಂತ ಅಷ್ಟೇ, ಮತ್ತೇನಲ್ಲ. ಒಂದೊಂದು ಸಲ ಹಾಗೆ ಆಗುತ್ತಲ್ವಾ, ಒಂದೊಂದು ಸಲ ಏನೂ ಮಾಡಲಿಕ್ಕಾಗಲ್ಲ. ಸೋಲು ಗೆಲುವು ಇದ್ದಿದ್ದೆ. ಖುಷಿಯಾಗಿ ಭಾಗವಹಿಸೋದು ತುಂಬ ಮುಖ್ಯ. ಇವಾಗಲೂ ನೋಡಿ, ಹೆಣ್ಮಕ್ಳು ಬರೋದಿಲ್ಲ ಕರೆಕ್ಟಾಗಿ. ನನ್ನ ಸರ್ವನ್ನು ಕಟ್ ಮಾಡ್ಲಿಕ್ಕೆ ನಾನು ಇವಾಗ ನಾನು ಪಾಯಿಂಟ್ ತೊಗೊಂಡೆ, ಅದಕ್ಕೆ ಎಲ್ಲರಿಗೂ ಖುಷಿ ಆಯಿತು. ನನಗೆ ಲೆಫ್ಟಿಗಂತೂ ಸ್ವಲ್ಪ ತೊಗೊಳಕ್ಕಾಗಲ್ಲ. ನೆಟ್ಟಿಗಾಗೋಯ್ತು. ನಾನು ವೀಡಿಯೋ ಮಾಡ್ಲಿಕ್ಕೆ ಕೊಟ್ಟಿದ್ದೆ ಅಲ್ಲ, ಅವ್ರು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಯಾರು ಮಾಡಿದ್ದೀರಾ ಮಕ್ಕಳ? ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಮಾಡಿ ಕೊಟ್ಟಿದ್ದಕ್ಕೆ. ಅಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ ಅಂತ. ವರ್ಷದಲ್ಲಿ ಸುಮಾರು ಸಲ ಆಡ್ತೀವಿ ನಾವು, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀವಿ ಆಟಕ್ಕೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಶಿಫ್ಟ್ ಮಾಡಿದ್ರು ಅವರು ನೋಡಿ. ಶಿಫ್ಟಿಂಗ್ ಎಲ್ಲ ಇದೆ, ಯಾಕೆಂದರೆ ಎಲ್ಲರೂ ಕಲ್ತಿಲ್ವಲ್ಲ, ಎಲ್ಲರೂ ಪ್ಲೇಯರ್ಸ್ ಅಲ್ವಲ್ಲ, ಅದಕ್ಕೋಸ್ಕರ. ಈಗ ನನಗೆ ಬಂದರೆ ಬಿಟ್ಟಾಕ್ತೀನಿ ನೋಡಿ ನಾನು ಇವಾಗ. ದೊಡ್ಡದಾಗಿ ನಿಂತ್ಕೊಂಡಿದ್ದೀನಿ ನೋಡಿ, ನನಗೆ ನಗು ಬರ್ತಾಯಿದೆ ನನ್ನನ್ನು ನೋಡಿ. ಅಯ್ಯೋ ಹೋಯ್ತಲ್ಲ, ಔಟ್ ಆಯ್ತಲ್ಲ ಅಂತ. ಔಟ್ ಆಯಿತು, ನನಗೆ ಖುಷಿ ಆಯಿತು. ಔಟ್ ನನಗೆ ನನ್ನ ಆಟ ನೋಡಿ ನನಗೆ ನಗು ಬರ್ತಿದೆ. ಹೆಂಗೆ ನಿಂತಿದ್ದೀನಲ್ಲ ನಾನು ಅಂತ ನನಗೆ ನಗು ಬರ್ತಾಯಿದೆ. ಬಿಟ್ಟಾಕಿದೆ ನಾನೇ ಬಾಲ್ನ. ತೊಗೋಬೋದಿತ್ತು ನಾನು. ಲೆಫ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ರೈಟಿಗೆ ಅದು ತೊಗೋಬೋದು. ಅವಾಗ ಒಂದು ಹೆಜ್ಜೆ ನಾವು ರೈಟಿಗೆ ಹೊಂದ್ಕೋಬೇಕಾಗುತ್ತೆ. ನೋಡಿ ಪಾಯಿಂಟ್. ನಾನು ಒಂದು ಸಲ ಹೋದರೆ, ಒಂದು ಸಲ ಬಾಲ್ ತೊಗೊಂಡೆ ಅಂದರೆ 1 ಪಾಯಿಂಟ್ ಬಂತು ಅಂತ. ಟಿ ಸ್ಕೋರ್ ಅಲ್ವಾ, ಹಾಗಾಗಿ